ಇನ್ನು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಕೂಡ ಈ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅವರು ಪ್ರತಿಕ್ರಿಯೆಯನ್ನು? ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ಘರ್ಷಣೆಗೆ ಬಿಜೆಪಿ ಈಗ ಕೊತ ಅಂತಿದೆ. ಕಾಂಗ್ರೆಸ್ನವರೇ ಗುಂಡು ಹಾರಿಸಿ ಕಾರ್ಯಕರ್ತನನ್ನ ಕೊಂದಿದ್ದಾರೆ. ಜನಾರ್ದನ್ ರೆಡ್ಡಿ ಕೊಲ್ಲಲೆಂದೇ ಗಲಾಟೆ ಮಾಡಿದ್ದಾರೆ. ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಅಶೋಕ್ ಅವರು ಆರೋಪವನ್ನ ಮಾಡ್ತಾರೆ. ಬಳ್ಳಾರಿ ಈಗ ಕಾಂಗ್ರೆಸ್ನ ರಿಪಬ್ಲಿಕ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಆಂಧ್ರದ ರಕ್ತ ಚರಿತ್ರೆ ಬಳ್ಳಾರಿಗೂ ಕೂಡ ಕಾಲಿಟ್ಟಿದೆ. ಈ ವಿಚಾರದಲ್ಲಿ ಅಶೋಕ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ಅನ್ನುವಂಥದ್ದನ್ನ ನೀವು ನೋಡ್ತಾ ಇದ್ದೀರಾ. ಜನಾರ್ದನ್ ರೆಡ್ಡಿ ಅವ್ರನ್ನ ಕೊಲ್ಲೋಕೆ ಅಂತಾನೆ ಈ ಗಲಾಟೆ ಮಾಡಿದ್ದಾರೆ ಅನ್ನೋದು ಅವರ ಆರೋಪ. ಕೇಳಿಸ್ಕೊಳ್ಳಿ. ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ, ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡ್ದಂಗೆ ಆಗಿದೆ. ಒಂದು ಕಡೆ ಪೊಲೀಸರೇ ಕಳ್ತನ ಮಾಡಿ ಸಿಕ್ಕಾಕ್ಕೊಂಡಿರೋದು, ಒಂದು ಕಡೆ ಕರ್ನಾಟಕದಲ್ಲಿ ಒಂದು ರೀತಿ ಆಂಧ್ರ ರಕ್ತ ಚರಿತ್ರೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಗುಂಡಾರಿಸುವಂಥ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ, ಪೊಲಿಟಿಕಲಿ ಇರಲಿಲ್ಲ. ಇವತ್ತು ಅದಕ್ಕೂ ನಾಂದಿ ಆಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಬಳ್ಳಾರಿ ಪಾದಯಾತ್ರೆ ಮಾಡಿದ್ರಲ್ಲ, ಏನು ಹೇಳಿದ್ರಿ? ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ. ಅದು ತೊಡೆ ತಟ್ಟಿ ಬಳ್ಳಾರಿ ರಿಪಬ್ಲಿಕ್ ಅಂತ. ಈಗ ಅದು ಕಾಂಗ್ರೆಸ್ ರಿಪಬ್ಲಿಕ್ ಆಗಿದೆಯಾ? ಜನಾರ್ದನ್ ರೆಡ್ಡಿ ಮನೆ, ನಾನು ಫೋನ್ ಮಾಡಿದ್ದೆ ಜನಾರ್ದನ್ ರೆಡ್ಡಿ ಅವ್ರಿಗೂ, ರಾತ್ರಿ ಮಾತಾಡಿದೆ. ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆನೂ ಮಾತಾಡಿದ್ದೀನಿ ನಾನು. ಏಕಾಏಕಿ 40-50 ಜನ ಗುಂಪು ಕಟ್ಕೊಂಡು ಜನಾರ್ದನ್ ರೆಡ್ಡಿ ಕಾಂಪೌಂಡ್ ಒಳಗಡೆ ಬಂದು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಅದಾದಮೇಲೆ ಜನಾರ್ದನ್ ರೆಡ್ಡಿ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಬಂದು ಅದನ್ನು ತೆರವುಗೊಳಿಸಿದ್ದಾರೆ. ತೆರವುಗೊಳಿಸಿದ ಮೇಲೆ ಅಲ್ಲಿನ ಶಾಸಕ ಬೆಂಬಲಿಗರು ಸತೀಶ್ ರೆಡ್ಡಿ ಅವರು, ಅವರ ಬೆಂಬಲಿಗರು ಮತ್ತೆ ಬಂದು ಅಲ್ಲಿ ರಸ್ತೆಯಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಕಟ್ರಿ ಅಂತೇಳಿ ಬಲವಂತವಾಗಿ ಅವರ ಗೇಟನ್ನು ನುಗ್ಗಿ ಕಟ್ಟಿಸಿದ್ದಾರೆ. ಇದು ಅಲ್ಲಿ ಕಾರಣ, ಘಟನೆ ನಡೆಯೋಕ್ಕೆ ಕಾರಣ. ಇದರಲ್ಲಿ ಜನಾರ್ದನ್ ರೆಡ್ಡಿಯವರ ತಪ್ಪೇನೈತೆ ಇದರಲ್ಲಿ? ಈಗ ಅವ್ರು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಸಾವಿಗೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಇವರೆಲ್ಲರೂ ಕಾರಣ ಅಂತೇಳಿ. ಗುಂಡಾರಿರೋದು ಯಾರಿಂದ? ಇದೇ ಸತೀಶ್ ರೆಡ್ಡಿ ಬೆಂಬಲಿಗರಿಂದ. ಅದರಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಆಗಿದೆ. ಅವರೇ ಗುಂಡಾರಿಸಿ, ಕಾಂಗ್ರೆಸ್ ಅವರೇ ಕೊಲೆ ಮಾಡಿ ಜನಾರ್ದನ್ ರೆಡ್ಡಿ ಮೇಲೆ ಹೇಳ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಸೊ ಇಲ್ಲಿ ಆರೋಪ ಪ್ರತ್ಯಾರೋಪಗಳದ್ದಲ್ಲ. ಇಲ್ಲಿ ಆಗಿರುವಂಥ ಘಟನೆಗಳ ಸತ್ಯಾಸತ್ಯತೆ ಆಚೆ ಬರಬೇಕಾಗಿದೆ. ಅಲ್ಲಿ ಹೇಳ್ತಾ ಇದ್ರು ಯಾರೋ ಭರತ್ ರೆಡ್ಡಿ ಅವರು ಕೂಡ, ನಾನು ಊರಲ್ಲಿ ಇರಲಿಲ್ಲ ಅಂತ ಹೇಳಿ. ಊರಲ್ಲಿ ಇರಲಿಲ್ಲ ಅಂದರೆ ಬ್ಯಾನರ್ ಎಲ್ಲೇ ಹಾಕಿದ್ರು ಅಂತ ನಿಮಗೇನು ಗೊತ್ತಾಯಿತು?